ನಾನು ಮಂಡ್ಯ ಡಿಸ್ಟಿಕ್ ಪಾಂಡವಪುರ ಜಿಲ್ಲೆಯಿಂದ ಬಂದಿದ್ದೀನಿ. ನಾನು BGS ಕುವೆಂಪು ನಗರ PU ಕಾಲೇಜಲ್ಲಿ ಓದ್ತಿದ್ದೀನಿ. ನಂದು ಕಾಂಬಿನೇಷನ್ ಬಂದು PCMC. ನನ್ನ ಸ್ಕೋರ್ 591. ಈಗ ಹೇಗಿತ್ತು ನಿಮ್ಮ ಒಂದು ಸ್ಟಡೀಸ್ ಜರ್ನಿ ಚೆನ್ನಾಗೇ ಇತ್ತು, ಬಟ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾರ್ಕ್ಸ್ ಬರಲಿಲ್ಲ. ಇನ್ನು ಎಷ್ಟು ಬರಬೇಕಿತ್ತು? ನಾನು 596 ಎಕ್ಸ್ಪೆಕ್ಟ್ ಮಾಡಿದ್ದೆ, ರೀಚ್ ಆಗಲಿಲ್ಲ. 591 ಬಂತು. 591 ಬಂದಿದೆಯಾ? ಸೊ ಬೇಜಾರಿದೆ? ಬೇಜಾರಂತಲ್ಲ, ಖುಷಿ ಇದೆ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಹೇಗಿತ್ತು ಜರ್ನಿ? ಎಲ್ಲ ಲೆಕ್ಚರರ್ ಸಪೋರ್ಟಿಂದ, ಅವ್ರ ಕೋಆಪ್ರೇಷನಿಂದನೇ ಇಷ್ಟು ಬಂದಿರೋದಕ್ಕೆ ಅವರೇ ಎಲ್ಲ ರೀಸನ್ಸ್. ಅವ್ರು ನಮಗೆ ಪ್ರತಿದಿನವೂ ಒಂದೊಂದು ಸ್ಟೆಪ್ಪಲ್ಲೂ ಅವ್ರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಂದಾಗೇ ಇವತ್ತು ಏನೇ ಆಗಿದ್ರು ಅವರಿಂದ, ಮತ್ತು ಪೇರೆಂಟ್ಸ್ ಅವ್ರ ಸಪೋರ್ಟ್ ಇದ್ದಿದ್ದರಿಂದ ಇಷ್ಟು ಅಚೀವ್ಮೆಂಟ್ ಆಗಿತ್ತು. ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಏನು ಪ್ಲಾನ್ಸ್ ಇದೆ ಮುಂದೆ? ಈಗ ಸದ್ಯಕ್ಕೆ KCET ಪ್ರಿಪೇರ್ ಆಗ್ತಿದ್ದೀವಿ. ಅದನ್ನು ಚೆನ್ನಾಗಿ ಮಾಡಿ ಒಳ್ಳೆ ರ್ಯಾಂಕಿಂಗ್ ತಗೊಂಡು ಇಂಜಿನಿಯರಿಂಗ್ ಕಾಲೇಜ್. ಇಂಜಿನಿಯರಿಂಗೇ ಮಾಡಬೇಕಂತಾರೆ. ಯಾಕೆ ಪರ್ಟಿಕ್ಯುಲರ್ ಇಂಜಿನಿಯರಿಂಗ್ ಅಂತ ಯಾಕೆ ಅಂತ? ಇಂಜಿನಿಯರಿಂಗ್ ಅಂತಂದರೆ ಮುಂದೆ ಬೇರೆ ಗೋಲ್ ಇದೆ, ಅದಕ್ಕೆ ಇಂಜಿನಿಯರಿಂಗ್ ಮಾಡಬೇಕು. ಇಂಜಿನಿಯರಿಂಗ್ ಯಾವ ಕೋರ್ಸ್ ಮಾಡ್ತೀರಾ? ಫ್ರೆಂಚ್, CS ಅಥವಾ EC. ಮನೇಲೇನು ಇದೇ ಮಾಡಿ ಅಂತ ಇಲ್ಲ, ಅವ್ರು ಯಾವತ್ತೂ ನನಗೆ ಪ್ರೆಷರ್ ಅಂತ ಯಾವತ್ತೂ ಕೊಟ್ಟಿರಲಿಲ್ಲ. ನಿಮ್ಗೆ ಏನಾಗುತ್ತೆ ಅದನ್ನು ಮಾಡು ಅಂತ ಹೇಳಿ.